ಕರ್ನಾಟಕ ರಾಜ್ಯದಲ್ಲಿ ಈಗ ಸಂಪುಟ ದರ್ಜೆ ಬದಲಾವಣೆ ಆಗೋದು ರೀ. ಇನ್ನು ಖಾತೆಗಳು ಬದಲಾವಣೆ ಆಗೋದು. 14 ಮಂತ್ರಿಗಳು ಒಳಗೆ, 14 ಮಂತ್ರಿಗಳು ಹೊರಗೆ. ಇನ್ನು ಯಾರ್ಯಾರು ಮಂತ್ರಿಗಳು ಆಗ್ತಾರೋ ಭಾಳ ಕುತೂಹಲ ಆಗ್ತಿರ್ಬೇಕು ನಿಮ್ಗೆ. ಈಗ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದಿಂದ ಅಂತಿಮವಾಗಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ, ಸರಳ ಸಜ್ಜನಿಕೆಯ ರಾಜಕಾರಣಿ, ಹೃದಯವಂತ, ಬಹಳ ಪ್ರೀತಿಯಿಂದ ಮಾತನಾಡಿಸುವಂಥ ಪ್ರಾಮಾಣಿಕ ರಾಜಕಾರಣಿ, 40 ವರ್ಷಗಳಿಂದ ಕಾಂಗ್ರೆಸ್ದಲ್ಲಿ ಸಕ್ರಿಯವಾಗಿ ದುಡಿದಂಥ ಯಂಗ್ ಎನರ್ಜಿಕ್ ಮಿನಿಸ್ಟರ್ ಆಗಾಕ ಹೊಂಟಾರ ಅವರೇ ಡಾಕ್ಟರ್ ಸಲೀಂ ಅಹ್ಮದ್. ಸಲೀಂ ಅಹ್ಮದ್ ಹೆಸರು ಕೇಳಿದ ತಕ್ಷಣ ಇವತ್ತು ಸೇವಾದಳದ ಕಾರ್ಯಕರ್ತರು ಬಹಳ ತೈ ಕುಣಿತಾರ, ಶಿಸ್ತು ಕಲಿಸ್ತಾರ. ಸಲೀಂ ಅಹ್ಮದ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು, ಕಾಂಗ್ರೆಸ್ ಪಕ್ಷದ ಪೂರ್ವಜರು ಇಂದಿರಾ ಗಾಂಧಿ, ನೆಹರು ಅವರು ಏನು ಮಾಡಿಕೊಟ್ಟರು ಈ ದೇಶಕ್ಕೆ ಯೂನಿವರ್ಸಿಟಿಗಳನ್ನು ಯಾರು ಮಾಡಿದರು, ರೈಲನ್ನು ಯಾರು ತಯಾರು ಮಾಡಿದರು, ಬೃಹತ್ ಕಾರ್ಖಾನೆಗಳನ್ನು ಯಾರು ತಯಾರು ಮಾಡಿದರು, ಈ ದೇಶಕ್ಕೆ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಇವತ್ತು ಬಲಿಷ್ಠ ಭಾರತ ಯಾರು ತಯಾರು ಮಾಡಿದರು ಅನ್ನೋದು ಸಲೀಂ ಅಹ್ಮದ್ ಕಡೆ ಇತಿಹಾಸ ಐತಿ. ಅದನ್ನು ಪರಿಪಾಠ ಮಾಡಿಕೊಡ್ತಾರ. ಭಾರತದ ರಕ್ಷಣೆ ಹೆಂಗೆ, ಜಾತ್ಯತೀತ ಮನೋಭಾವನೆಯಿಂದ ಎಲ್ಲರೂ ಶಾಂತಿಯ ತೋಟ, ಎಲ್ಲರೂ ಕೂಡಿ ಬದುಕಬೇಕು, ಎಲ್ಲರೂ ನಗುನಗುತ್ತಾ ಜೀವನ ಸಾಗಿಸಬೇಕು. ಮಂತ್ರಿಗಿರಿ ಇವತ್ತು ಬರ್ತೈತಿ ಹೋಗತೈತಿ, ಆದರೆ ಅಧಿಕಾರ ಶಾಶ್ವತ ಅಲ್ಲ, ಪ್ರೀತಿ ಶಾಶ್ವತ ಅಂತಾರ. ಅದರ ಸಲುವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅರ್ಧ ಗಂಟೆ ಡಿಸ್ಕಸ್ ಮಾಡಿ 3 ಮಂತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ. ಅದು ಜೇವರ್ಗಿದಿಂದ ಅಜಯ್ ಸಿಂಗ್, ಡಾಕ್ಟರ್ BK ಹರಿಪ್ರಸಾದ್ ಕರ್ನಾಟಕ ರಾಜ್ಯದ ಉನ್ನತ ಹುದ್ದೆ ಕೊಡ್ತಾರೆ. ಈ 3 ಜನರು ಮಾತ್ರ ಈಗ ಬಹಳ ಮುಂಚೂಣಿಯಲ್ಲಿದ್ದಾರೆ. ಅದರ ಜೊತೆಗೆ ಇನ್ನಿಬ್ಬರು ಅದಾರ, ಅವ್ರ ಹೆಸರು ಆಮೇಲೆ ಹೇಳ್ತೀನಿ. ಈಗ ಮೊದಲನೇ ಲಿಸ್ಟ್ ಬಿಡುಗಡೆಯಲ್ಲಿ ಮೊದಲನೇ ಹೆಸರು ಸಲೀಂ ಅಹ್ಮದ್. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಅಲ್ಪಸಂಖ್ಯಾತರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಕೂಗ ಎದ್ದೈತಿ. ಇವರು ಅನೇಕ ಬಾರಿ ಶಾಸಕ ಸಂಸದರಾಗಿ ಎದ್ದಂಥ ಕೆಲಸ ಮಾಡಿದಂಥ ಸಕ್ರಿಯ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ, ಮನೆಗೆ ಪರಿಚಯ ಇರುವಂಥ ಇದೇ ಸಲೀಂ ಅಹ್ಮದ್ಗೆ ಮಂತ್ರಿ ಸ್ಥಾನ ಕೊಡ್ತಾರ. ಅದು ಉನ್ನತ ಖಾತೆ ಕೊಡ್ತಾರೆ. ಆ ಖಾತೆ ಪ್ರಬಲ ಖಾತೆ ಸಲೀಂ ಅಹ್ಮದ್ಗೆ. ಆದರೆ ಸಲೀಂ ಅಹ್ಮದ್ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಇದು ಖಡಕ್ ಜವಾರಿ ಕಾಕನ ಎಚ್ಚರಿಕೆನೂ ಐತಿ. ನಿಮ್ಮ ಸುತ್ತಮುತ್ತಲೇ ಇರುವಂಥ ಕೆಲವರನ್ನು ಎಚ್ಚರಿಕೆಯಿಂದ ನೀವು ವರ್ತನೆ ಮಾಡಬೇಕು. ಖಡಕ್ ಜವಾರಿ ಕಾಕ ಯಾವುದೇ ಭೇದ ಭಾವ ಇಲ್ಲದೆ ಈ ಎಚ್ಚರಿಕೆನೂ ಕೊಡ್ತಾನೆ ಸಲೀಂ ಅಹ್ಮದ್ ನಿಮಗೆ. ಯಾಕಂದರೆ ನೀವು ಬಹಳ ಸಜ್ಜನದಿರಿ, ಪ್ರಾಮಾಣಿಕದಿರಿ, ಬಹಳ ಎಲ್ಲಿಯೂ ನೀವು ಹೆಸರು ಕೆಡಿಸ್ಕೊಂಡಿಲ್ಲ. ಹೆಸರಿಗೆ ಒಮ್ಮೆ ಸಾರಿ ಕೆಟ್ಟು ಹೋದರೆ ಡ್ಯಾಮೇಜ್ ಆಗತೈತಿ. ಪಕ್ಷಕ್ಕೆ, ನಿಮ್ಮ ವ್ಯಕ್ತಿತ್ವಕ್ಕೆ ಸಹಿತ ಡ್ಯಾಮೇಜ್ ಆಕೈತಿ. ನಿಮ್ಮ ಎಡಬಲ ಯಾರದಾರ ಅವ್ರ ಜೊತೆ ಒಂದು ಸ್ವಲ್ಪ ಭಾಳ ಚಂದಂಗಿ ಈ ಎಚ್ಚರಿಕೆ ಗಂಟೆಯಿಂದ, ಗುಪ್ತ ದಳದಿಂದ ಅವರ ಅವ್ಯವಹಾರಗಳು, ಅವರ ಹಿನ್ನೆಲೆ, ಅವರು ಮಾಡಿದ ಬಾರಾಬಾನಗಡಗಳು ಸಹಿತ ನೀವು ಎಚ್ಚರ ವಹಿಸಿ ನೋಡಬೇಕು. ಸಲೀಂ ಅಹ್ಮದ್ ನಿಮಗೊಂದು ಕರ್ನಾಟಕ ರಾಜ್ಯದಲ್ಲಿ ಹೆಸರೈತಿ, ಪ್ರಾಮಾಣಿಕ ರಾಜಕಾರಣಿ. ನೀವು NSUIದಿಂದ ಬಂದಂಥ ಅನೇಕ ಹಿರಿಯ ಸೇವಾದಳ ಕಾರ್ಯಕರ್ತರು ನಮಗೆ ಬಂದು ಹೇಳ್ಯಾರ ಸಲೀಂ ಅಹ್ಮದ್ಗೆ ಮಂತ್ರಿ ಸ್ಥಾನ ಕೊಡ್ಬೇಕು. ಮಂತ್ರಿ ಸ್ಥಾನ ಕೊಟ್ಟ ತಕ್ಷಣ ಅವರ ಅಕ್ಕಪಕ್ಕದಲ್ಲಿ ಎಡಕ್ಕ ಬಲಕ್ಕ ಒಂದು ಇಬ್ಬರದಾರ, ಅವರಿಂದ ಎಚ್ಚರಿಕೆ ಇರಬೇಕು. ಅವರೆಲ್ಲಾದರೂ ಈಗಾಗಲೇ ಡೀಲಿಂಗ್ ಪ್ರಾರಂಭ ಮಾಡ್ಯಾರ. ಆ ಡೀಲಿಂಗ್ ಪ್ರಾರಂಭ ಮಾಡಿ ಎಲ್ಲಾದರೂ ಸಲೀಂ ಅಹ್ಮದ್ಗೆ ಕಲಂಕ ತಂದ್ರೆ ನಿಮಗೆ ಶಾಪ ಮಾತ್ರ ಹತ್ತೈತಿ, ನೀವು ನಿರ್ನಾಮ ಆಗುತ್ತೀರಿ. ಸಲೀಂ ಅಹ್ಮದ್ ಭಾಳ ಒಳ್ಳೆಯ ಯುವಕ, ಕರ್ನಾಟಕದಲ್ಲಿ ಅಪರೂಪದ ರಾಜಕಾರಣಿ, ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥ ಬಲಿಷ್ಠ ರಾಜಕಾರಣಿ ಸಲೀಂ ಅಹ್ಮದ್. ಇನ್ನು ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನ ತಗೋತಾರೆ. ಅವ್ರ ಜೊತೆ BK ಹರಿಪ್ರಸಾದ್ ತಗೋತಾರೆ. ಕರ್ನಾಟಕ ರಾಜ್ಯದ ಸರಳ ಸಜ್ಜನಿಕೆ ರಾಜಕಾರಣಿ, ಬಹಳಷ್ಟು ಎಲ್ಲ ಜನರ ಪ್ರೀತಿ ಗಳಿಸಿದಂಥ BK ಹರಿಪ್ರಸಾದ್, ಅದರ ಜೊತೆಗೆ ಡಾಕ್ಟರ್ ಅಜಯ್ ಸಿಂಗ್, ಈ 3 ಮಂತ್ರಿ ಸ್ಥಾನದಲ್ಲಿ ಗ್ಯಾರಂಟಿ. ಈಗ ನಮಗೆ ದೆಹಲಿಯ ಸುದ್ದಿ, ಈ ದೆಹಲಿಯ ಗುಪ್ತ ಸುದ್ದಿ ಇದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡಿ ಮಾತಾಡಿ ಕರ್ನಾಟಕದಲ್ಲಿ 28ಕ್ಕೆ ಸರ್ಕಾರ ಬರಬೇಕಾದ್ರೆ ಯಂಗ್ ಮಿನಿಸ್ಟರ್ಗಳನ್ನ ಮಾಡಬೇಕು. ಈ ಯಂಗ್ ಮಿನಿಸ್ಟರ್ದಲ್ಲಿ ವಾಕ್ಚಾತುರ್ಯ, ಪಕ್ಷದ ಅಧ್ಯಯನ ಮಾಡಿರಬೇಕು. ಪಕ್ಷ ಬಿಟ್ಟು ಪಕ್ಷಾಂತರಿಗಳಿಗೆ ಇಲ್ಲಿ ಮನೆ ಹಾಕಬಾರದು. 3 ಮಾತ್ರ ರತ್ನಗಳಿದ್ದಂತೆ ಡಾಕ್ಟರ್ ಅಜಯ್ ಸಿಂಗ್, ಸಲೀಂ ಅಹ್ಮದ್, BK ಹರಿಪ್ರಸಾದ್. ಇದು ಗ್ಯಾರಂಟಿ ಬರ್ಕೋರಿ. ಆದರೆ ಸಲೀಂ ಅಹ್ಮದ್ ಬಗ್ಗೆ ಹೇಳಿದೆನ್ನ,
ಸಲೀಂ ಅಹ್ಮದ್ 100% ಮಂತ್ರಿ ಆಗತ್ತಾರ, ಮಂತ್ರಿಯಾಗಿ ಪ್ರಮಾಣ ವಚನ ತಗೋತಾರ. ಅದನ್ನು ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕದ ಜನ ನೋಡ್ತಾರ. ಇನ್ನು ಸಲೀಂ ಅಹ್ಮದ್ ಭಾಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು, ಸಂಘಟನೆ ಮಾಡಬೇಕು. 28ರಾಗ 96 ಶಾಸಕರನ್ನ ಆರಿಸಿ ತರುವಂಥ ಜವಾಬ್ದಾರಿ ಈ ಸಲೀಂ ಅಹ್ಮದ್ಗೆ ಕೊಟ್ಟರೆ, ಸಲೀಂ ಅಹ್ಮದ್ ಜಾತ್ಯತೀತ ವ್ಯಕ್ತಿ, ಯಾರ ಜೊತೆ ದ್ವೇಷ ಇಲ್ಲ, ಭೇದಿಲ್ಲ, ಪಂತಿಲ್ಲ, ಯಾವುದೇ ಹಿಂದೂ ಮುಸ್ಲಿಂ ಮಾತಿಲ್ಲ, ಎಲ್ಲರೂ ಸಮವಾಗಿ ಸಮಪಾಲಾಗಿ ಸಮಬಾಳಾಗಿ ಅಣ್ಣ ಬಸವಣ್ಣರ ನಾಡಿನಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ಎಲ್ಲರ ಆಶೀರ್ವಾದ ಈ ಸಲೀಂ ಅಹ್ಮದ್ಗೈತಿ. ಇನ್ನು ಸಲೀಂ ಅಹ್ಮದ್ ಮಂತ್ರಿಯಾಗಿ ಬರ್ತಾರೆ, ಕಾದು ನೋಡೋಣಲ್ರಿ. ಹಂಗಾದ್ರೆ ಖಡಕ್ ಜವಾರಿ ಕಾಕನ ಭವಿಷ್ಯ ಎಷ್ಟು ಸತ್ಯ ಆಗತೈತಿ. ಇನ್ನು ನೀವು ನೋಡ್ಕೋತ ಹೋಗ್ರಿ, ಸತ್ಯವೇ ನಿತ್ಯದ ನುಡಿ ನಂದು, ಆದರೆ ಅಕ್ಕಪಕ್ಕದಲ್ಲಿರುವ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಈಗಲೇ ಅವರನ್ನು ಸರಿಸಿದರೆ ಸಲೀಂ ಅಹ್ಮದ್ ನೀವು ಭಾಳ ಒಳ್ಳೆಯ ವೇದಿಕೆಗೆ ಬರ್ತೀರಿ. ಇಲ್ದಿದ್ರೆ ಅವ್ರ ಹೆಸರು ಹೇಳಿದು ಅಂದ್ರೆ ಆಮೇಲೆ ಮತ್ತೆ ಅದು ಡ್ಯಾಮೇಜ್ ಆಗಬಾರ್ದು. ಇದು ಒಂದು ಸಣ್ಣ ಎಚ್ಚರಿಕೆ. ಮಾನ್ಯ ಸಲೀಂ ಅಹ್ಮದ್ ಸಾಹೇಬರೇ ನಿಮ್ಮ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರೀತಿ ಇಟ್ಕೊಂಡಾರ. अजय सिंह अंद तक्षण स्मार्ट हीरो ಹೆಂಗೆ ತೈ ತೈ ಕುಣಿತಾರೆ ಜೇವರ್ಗ್ಯಾಗ. अजय सिंह जी आप चाहिए, आपसे ही होने वाला, आपके पास हमारा काम है ಅಂದ ತಕ್ಷಣ ಅಜಯ್ ಸಿಂಗ್ ಫೋನ್ ಎಬಿಸಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇದೇ ಬಿ ಕೆ ಹರಿಪ್ರಸಾದ್ ಯಾವಾಗ ಹೋದ್ರೂ ಎಲ್ಲರಿಗೂ ಅವೈಲೇಬಲ್. ಎಲ್ಲೆಚ್ಚದಾಗ ಹೋಗ್ರಿ, 100 ಮಂದಿ ಭೇಟಿ ಆಗ್ತಾರೆ. ಆದರೆ ಪಾಪ ಅಜಾತ ಶತ್ರು ಪಕ್ಷಕ್ಕೆ ದುಡ್ದಂಥ ಈ ವ್ಯಕ್ತಿಗೆ ಉತ್ತಮ ಸ್ಥಾನ ಕೊಡಲಿಲ್ಲ ಅಂದರೆ ಅವ್ರ ಶಾಪನೂ ಹತ್ತೈತಿ. ಹೈಕಮಾಂಡ್ಗೆ ತಿಳ್ಕೊರಿ, ಈ ಖಡಕ ಜವಾರಿ ಕಾಕಂದು ಶಾಪ್ ಹತ್ತೈತೆ. ಆಮೇಲೆ ಯಾಕೆ ದುಡಿಯೋರಿಗೆ ನೀವು ಕೊಡಲಿಲ್ಲ, ಈಗ ಕಾರ್ಯಕರ್ತರದಂತೂ ಶಾಪ್ ನಿಮಗೆ ಹತ್ತಾಕತ್ತೈತಿ 2.5 ವರ್ಷನಾಗ. ಇನ್ನು 2.5 ವರ್ಷ ನೀವು ಇದೇ ರೀತಿ ಕಾರ್ಯಕರ್ತರಿಗೆ ಮೋಸ ಮಾಡ್ಕೋತ ಹೋದ್ರಿ, ಶಾಪ್ ಮಾತ್ರ ಹತ್ತಿದ ಮೇಲೆ 28ಕ್ಕೆ ನೀವೆಲ್ಲರೂ ಡಮಾರ್. 28ಕ್ಕೆ 28 ಬರುವುದಿಲ್ಲ. ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸ್ತೈತಿ. ಥರ್ಡ್ ಫ್ರಂಟ್ ಎಂಟ್ರೆನ್ಸ್ ಹಾಕೈತಿ. ಥರ್ಡ್ ಫ್ರಂಟದ 3ನೇ ಸುತ್ತಿನ ಮಾತುಕತೆಗೆ ನಾವು ಹೊಂಟೀನಿ. ಅಲ್ಲಿ ಏನು ಚರ್ಚೆ ಆಕೈತಿ ಅದನ್ನು ನಿಮ್ಮ ಮುಂದೆ ಬಿತ್ತರಿಸ್ತೀನಿ. ಹಂಗಾದ್ರೆ ಖಡಕ ಜವಾರಿ ಕಾಕಂದ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.